ಏನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರೆ ನೀವುಗಳು ಹೋಗಿ ಮನೆ ಕುತ್ಕೊಳ್ರಿ, ನಿಮ್ ಹೆಂಡತಿ ಮಕ್ಳು ಸಾಕೊಂಡು ನೀವು ಕಕ್ಕಸ್ ತಿನ್ನೋದು ಅಲ್ಲದೆ ಜನಗಳ ಕಕ್ಕಸ್ ತಿನ್ಸಕ್ ಬಂದಿದ್ದೀರಾ. ನಾಚಿಕೆ ಆಗಲ್ವಾ ನಿಮ್ಗಳಿಗೆಲ್ಲ? ಕಕ್ಕಸ್ ನೀರನ್ನೇ ಮೈಸೂರವರು ಬೆಂಗಳೂರವರು ಕುಡಿತಾ ಇರೋದು. ಇದನ್ನ ಕುಡಿಸ್ತಿರೋಂಥವ್ರು ಇಲ್ಲಿ AEE ಆಗಿದ್ದಂತಹ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗಣೇಶ ಅನ್ನೋ ವ್ಯಕ್ತಿ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಈ ಕಕ್ಕಸ್ ಸುರಿಯೋರ ಹತ್ರ ಕಕ್ಕಸ್ ತಿನ್ಕೊಂಡು ಜನಗಳಿಗೆ ಈ ರೀತಿ ಕುಲುಷಿತವಾದ ನೀರನ್ನ ಕುಡಿಸ್ತಾ ಇರೋಂಥದ್ದು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಬಿನಿ ಬ್ಯಾಕ್ ವಾಟರ್. ಇದೇ ನೀರ್ನ ಬೆಂಗಳೂರವರು ಮೈಸೂರವರು ಕುಡಿತಾ ಇರೋಂಥದ್ದು. ಕಾವೇರಿ ನೀರು ಅಂತ ಕುಡಿತಿರಲ್ಲ, ಇದು ರೆಸಾರ್ಟ್ನವರು ಪಿಟ್ ಮಾಡಿರ್ತಾರಲ್ಲ, ಕಕ್ಕಸ್ ಪಿಟ್ಟು, ಅದಕ್ಕೆ ಕೆಮಿಕಲ್ ಹಾಕ್ಬಿಟ್ಟು ಅದನ್ನ ಸಕ್ ಮಾಡಿದ ಮೇಲೆ ಅದ್ರದ್ದು ಡಸ್ಟ್ ಗಳನ್ನ ತಂದು ನೀರಿಗೆ ಸುರಿತಾ ಇರೋಂಥದ್ದು. ಇಷ್ಟ ದಿವಸ ನೀರ್ ತುಂಬಿತ್ತು, ನಮಗ್ ಕಾಣ್ತಾ ಇರಲಿಲ್ಲ, ನೀರ್ ಅವ್ರಿಗೆ ಬೆರೆಸ್ತಿದ್ರು. ಈಗ ಇದನ್ನ ನೋಡಿ, ಇದು ಕಕ್ಕಸ್ ನೀರನ್ನೇ ಮೈಸೂರವರು ಬೆಂಗಳೂರವರು ಕುಡಿತಾ ಇರೋದು. ಇದನ್ನ ಕುಡಿಸ್ತಿರೋಂಥವ್ರು ಇಲ್ಲಿ AEE ಆಗಿದ್ದಂತಹ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗಣೇಶ ಅನ್ನೋ ವ್ಯಕ್ತಿ, ಕಸ್ಟೋಡಿಯನ್ ಆಫ್ ದಿಸ್ ಪ್ರಾಪರ್ಟಿ, ಮತ್ತೆ ಈ ರಂಗಯ್ಯ, ಮತ್ತೆ ಚೀಫ್ ಇಂಜಿನಿಯರ್ ಮಹೇಶ ಅಂತ ಅನ್ನೋರು, ಮತ್ತೆ ಇಲ್ಲಿ ಲೋಕಲ್ ರಾಜಕಾರಣಿಗಳು. ನಿಮ್ಗೆ ಗೊತ್ತು, ಆ ಮುಟ್ಟಾಳ್ ರಾಜಕಾರಣಿಗಳಿಂದಾನೇ ಇಷ್ಟೆಲ್ಲ ಆಯ್ತಾ ಇರೋಂಥದ್ದು. ಇಷ್ಟು ಕುಲುಷಿತವಾಗಿರೋಂತಹ ಕಕ್ಕಸ್ ಪಿಟ್ ಡಸ್ಟ್ ನ ನೀರಿಗೆ ಮಿಕ್ಸ್ ಮಾಡ್ತಾವ್ರೆ. ಇದೊಂದು ಸೀರಿಯಸ್ ಎನ್ವೈರನ್ಮೆಂಟಲ್ ಅಫೆನ್ಸಸ್. ಅಲ್ಲಿ ಮಧ್ಯರಾತ್ರಿ ಬಂದ್ಬಿಟ್ಟು 2 ಲಾರಿ 3 ಲಾರಿಲಿ ಈ ತರ ಕಸ ಸುರಿದ್ಬಿಟ್ಟು ಹೋದ್ರು ಕಕ್ಕಸ್ ಕಸಗಳನ್ನ ಇವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಈ ಕಕ್ಕಸ್ ಸುರಿಯೋರ ಹತ್ರ ಕಕ್ಕಸ್ ತಿನ್ಕೊಂಡು ಜನಗಳಿಗೆ ಈ ರೀತಿ ಕುಲುಷಿತವಾದ ನೀರನ್ನ ಕುಡಿಸ್ತಾ ಇರೋಂಥದ್ದು. ಇದು ಒಂದು ಸೀರಿಯಸ್ ಎನ್ವೈರನ್ಮೆಂಟಲ್ ಅಫೆನ್ಸ್. ಇದು ನಿಮಗೆ ಪೊಲೀಸ್ ಸ್ಟೇಷನ್ ಒಳಗಡೆ FIR ಹಾಕಿ ಇಲ್ಲಿ ಸ್ಥಳ ಮಹಾಜರ್ ಮಾಡಿ, ಅಲ್ಲಿ ಅವ್ರ ಏನ್ ಕೆಮಿಕಲ್ ಮಿಶ್ರಿತ ತ್ಯಾಜ್ಯಗಳಿದೆ ಇದನ್ನೆಲ್ಲ FSL ಕಳಿಸಿ ಆರೋಪಿಗಳನ್ನ ಪತ್ತೆ ಮಾಡಿ ಮಿನಿಮಮ್ 5 ವರ್ಷ ಶಿಕ್ಷೆ ಗುರಿಪಡಿಸಬೇಕಾದಂತಹ ಅಪರಾಧ. ಇಂಥ ಅಪರಾಧಗಳಿಗೆ ಅಂತವ್ರ ಹತ್ರ ಕಕ್ಕಸ್ ಕಾಸು ಇಸ್ಕೊಂಡ್ಬಿಟ್ಟು ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಾಲಾಯಕು, 3rd ಕ್ಲಾಸ್ ಆಫೀಸರ್ಗಳು, 3rd ಕ್ಲಾಸ್ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾವ್ರೆ. ಇಲ್ಲಿ HD ಕೋಟೆ ಸುತ್ತಮುತ್ತ ಜನಗಳಿಗೆ ಮಾರಕವಾದ ಕಾಯಿಲೆ ಬಂದಿರೋದು ಈ ತರ ಕಕ್ಕಸ್ ನೀರು ಸುರಿಸೋದ್ರಿಂದನೇ. ನಾವು ಇದನ್ನ ನೀರು ತುಂಬಿದಾಗ ಬಗದ್ಬಿಟ್ಟು ಜನಕ್ಕೆ ತೋರ್ಸಕ್ಕಾಯ್ತಾ ಇರ್ಲಿಲ್ಲ. ಈಗ ನೀವೇ ಕಣ್ಣಾರೆ ನೋಡಿ. ಈಗ ನೀವ್ ಯಾರು ಬರ್ತೀರೋ ಬನ್ರಪ್ಪ, ತೋರಿಸ್ತೀವಿ, ಜಾಗನೂ ತೋರಿಸ್ತೀವಿ ನಾವು. ಇಲ್ಲಿ ಇಷ್ಟು ಕಕ್ಕಸ್ ವೇಸ್ಟ್ ನ ಹೆಂಗ್ ಹಾಕಿದ್ರು? ಇದನ್ನ ಹಾಕ್ತಿರೋರು ರೆಸಾರ್ಟ್ ಅವ್ರ ಹತ್ರ ಈ ಕಕ್ಕಸ್ ತಿಂತಾರ ಈ ನಾಲಾಯಕ ಅಧಿಕಾರಿಗಳೇ ಕಾರಣ. ಇದನ್ನ FIR ಮಾಡ್ಬೇಕು. ಯಾರು ಕಲ್ಪ್ರಿಟ್ ಗಳವ್ರೆ ಅದನ್ನೆಲ್ಲ CCTV ಫುಟೇಜಸ್ ಟ್ರೇಸ್ ಮಾಡಿ ಅವ್ರನ್ನೆಲ್ಲ ಬಂಧಿಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಅಲ್ಲಿ ಲೋಕಲ್ ಜನ ಎಕ್ಕಡ ತಕೊಂಡು ಈ ಆಫೀಸರ್ಸ್ ಗಳಿಗೆ, ರಾಜಕಾರಣಿಗಳಿಗೆ ಒಡೆಯೋ ದಿನ ದೂರ ಇಲ್ಲ ಅನ್ನೋದನ್ನ ನಿಮ್ ಮುಂದೆ ಹೇಳ್ತೀನಿ. ಕಕ್ಕಸ್ ನೀರ್ ಯಾರು ಕುಡಿಸ್ತಾರೇನ್ರಿ ಜನಗಳಿಗೆ? ಕಕ್ಕಸ್ ನೀರ್ನ ಯಾರಾದ್ರೂ ನದಿ ಒಳಗಡೆ ಬಿಡ್ತಾರ? ಅದನ್ನು ಆ ಪಿಟ್ಟಿಗೆ ಕೆಮಿಕಲ್ ಹಾಕ್ಬಿಟ್ಟು ಅದನ್ನ ಸಕ್ ಮಾಡಿರೋ ಅಂತ ಡಸ್ಟ್ ತಂದ್ಬಿಟ್ಟು ಆ ಕಬಿನಿ ಬ್ಯಾಕ್ ವಾಟರ್ ಹಾಕ್ತಾರಲ್ಲ, ಇದೇ ನೀರಲ್ವಾ ಕಾವೇರಿ ನೀರೊಳಗಡೆ ಮಿಕ್ಸ್ ಆಗ್ಬಿಟ್ಟು ಬೆಂಗಳೂರವ್ರಿಗೆ ಮೈಸೂರವ್ರಿಗೆ ಹೋಗೋದು? ಅಷ್ಟು ಪರಿಜ್ಞಾನ ಬೇಡವಾ? ಜಾನುವಾರುಗಳ ಜೀವದ ಜೊತೆ ಈ ಮಾರ್ಗವಾದ ಕಾಯಿಲೆ ಹರಡೋದಕ್ಕೆ ಇವರೇ ಸಹಕಾರ ಕೊಡ್ತಿರೋದು, ಜೀವದ ಜೊತೆ ಚೆಲ್ಲಾಟ ಆಡ್ತಾವ್ರೆ. ಇದು ಹಿಂಗೆ ಮುಂದುವರಿತು ಅಂತ ಆದ್ರೆ ಜನಗಳೆಲ್ಲ ರೊಚ್ಚಿಗೆದ್ದು ಹೊಡೆಯಂತ ಕಾಲ ದೂರ ಇಲ್ಲ ಅಂತ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಪೊಲೀಸ್ ಅವರು ಕಣ್ ಮುಚ್ಕೊಂಡು ರೆಸಾರ್ಟ್ನವ್ರ ಹತ್ರ ಲಂಚ ತಿನ್ಕೊಂಡು ಕುತ್ಕೊಳ್ಳೋದಲ್ಲ, ಬಂದ್ಬಿಟ್ಟು ಅದನ್ನ ಮಾಜರ್ ಮಾಡ್ಬಿಟ್ಟು FIR ಮಾಡ್ಬಿಟ್ಟು ಅವ್ನ್ ಯಾವನ್ ಕಳ್ಳ ಇದನ್ನೆಲ್ಲ ತಂದು ಸುರ್ದವನೆ ಅವನನ್ನು ಬಂಧಿಸ್ಬೇಕು. ಏನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರೆ ನೀವುಗಳು ಹೋಗಿ ಮನೆ ಕುತ್ಕೊಳ್ರಿ, ನಿಮ್ ಹೆಂಡತಿ ಮಕ್ಳು ಸಾಕೊಂಡು ನೀವು ಕಕ್ಕಸ್ ತಿನ್ನೋದು ಅಲ್ಲದೆ ಜನಗಳ ಕಕ್ಕಸ್ ತಿನ್ಸಕ್ ಬಂದಿದ್ದೀರಾ. ನಾಚಿಕೆ ಆಗಲ್ವಾ ನಿಮ್ಗಳಿಗೆಲ್ಲ? ಇಷ್ಟೆಲ್ಲ ಇವರು ಕಕ್ಕಸ್ ಏನ್ ಡಸ್ಟ್ ಗಳನ್ನ ನೀರೊಳಗಡೆ ಮುಳುಗಿಸ್ತಾವ್ರಲ್ಲ, ಇದು ನಡೆದಿರೋದು ಎಲ್ಲಿ ಅಂತ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸ್ ಐತಲ್ಲ, ಇದ್ರ ಹಿಂಭಾಗನೇನೆ. ಬನ್ನಿ ಇಲ್ಲಿಗೆ ಕಕ್ಕಸ್ ನೀರನ್ನ ಸುರಿರಿ, ನಮಗ್ ಕಾಸು ಕೊಡಿ ಅಂತ ಅನ್ಬಿಟ್ಟು ಇಂಥದ್ರಲ್ಲಿ ಕಾಸು ಮಾಡ್ತಿರೋದಂತ ಇಂಥ ಅಧಿಕಾರಿಗಳು. ಇವ್ರಿಗೆ ನಾವು ದೂರ್ ಕೊಟ್ಟಿದೀವಿ, ಸೇವ್ ಕಬಿನಿ ತಂಡದ ಮೆಂಬರ್. ನೋಡ್ರಿ, ಈ ರೀತಿ ಎಲ್ಲ ಪಿಟ್ ವಾಟರ್ನೆಲ್ಲ ತಕೊಂಡ್ ಬಂದ್ಬಿಟ್ಟು ನದಿಗೆ ಹಾಕ್ತಾವ್ರೆ ಅಂತ ಆದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೋಗಿ ಕೊಡ್ಬೇಕಂತೆ ಕಂಪ್ಲೇಂಟ್ ನ. ಕೇಳಿಸ್ಕೊಳ್ಳಿ. ಟೈಲೆಟ್ ನೀರುಗಳು ಬ್ಯಾಕ್ ವಾಟರ್ ಅಲ್ಲಿ ಸುರಿತಾವ್ರೆ. ಟೈಲೆಟ್ ನೀರು, ಕಕ್ಕಸ್ ನೀರು ಎಲ್ಲಿ ಅಂತ ಇವಾಗ ಪೊಲೀಸ್ನವ್ರಿಗೂ ಇದ್ ಮಾಡಿದೆ, ನೀವು ಹೋಗಿ ಸ್ಥಳ ಮಜಾರ್ ಮಾಡ್ತೀಯಲ್ವಾ, ನೋಡ್ತೀಯಲ್ವಾ ಅಂತ ರೆಸಾರ್ಟ್ಗಳ ನೀರೆಲ್ಲ ಈ ಬ್ಯಾಕ್ ವಾಟರ್ ಸುರಿತಾವ್ರೆ. ನಾನು ಇವ್ರಿಗೆಲ್ಲ ನಿಮ್ ಗಮನಕ್ಕೆ ತರಬೇಕು ತಂದಿದೆ. ಈ ತರ
ಅನ್ಫಿಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ಗಳು ಇಲ್ಲಿ ನಮ್ಮ ಮೈಸೂರಲ್ಲಿ ಇರುವಂತದ್ದು HD ಕೋಟೆ ಜನಗಳಿಗೆ ಮಾರಕವಾದ ಕಾಯಿಲೆಯಿಂದ ಹಲವಾರು ಜನ ನರಳತಾವ್ರೆ. ಇದಕ್ಕೆಲ್ಲ ಕಾರಣ ಇದೇನೇನೆ. ಅಲ್ಲಿ ನಿಂತ್ಕೊಳಕ್ ಆಯ್ತಾ ಇಲ್ಲ, ಅಲ್ಲಿ ಅಷ್ಟು ಗಬ್ಬಾಸನೆ ಹೊಡಿತೈತೆ. ಕಕ್ಕಸ್ ಹಾಕಿಸ್ಕೊಂಡು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಅಲ್ಲಿ ಕೆಲಸ ಮಾಡ್ತಾವ್ರೆ. ಇದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕತೆ. ಇದನ್ನ ಚೀಫ್ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಬಂದ್ ನೋಡ್ರಪ್ಪ ಬಂದ್ಬಿಟ್ಟು